ಇಷ್ಟೊತ್ತಿಗೆ ಮಾಮ್ ಕಾಲ್ ಮಾಡಬೇಕಿತ್ತು, ಆದರೆ ಕಾಲೇ ಬಂದಿಲ್ಲ. ಛೇ, ನಂದು ದೊಡ್ಡ ತಪ್ಪಾಗೋಯ್ತು. ನಾನು ಹಾಗೆ ಆತರ ಪಟ್ಟು ಗೊತ್ತೇ ಇದ್ದಿದ್ರೆ ಅವ್ರು ಇಷ್ಟೊತ್ತಿಗೆ ಸಿಕ್ಬೀಳ್ತಿದ್ರು. ಯಾವುದೋ ಪ್ರೈವೇಟ್ ನಂಬರಿಂದ ಕಾಲ್ ಬರ್ತಿದೆ. ಇದು ಖಂಡಿತ ಮಾಮೇ ಆಗಿರ್ತಾರೆ. ಮಾತಾಡ. ಹೆಲೋ ಮಾಮ್, ಯಾಕೆ ಇಷ್ಟೊತ್ತಾದರೂ ಕಾಲೇ ಮಾಡಲಿಲ್ಲ? ನಿಧಿ, ಎಲ್ಲಿದ್ಯಾ ನೀನು? ನಾನು ನನ್ನ ರೂಮಲ್ಲಿದ್ದೀನಿ ಮಾಮ್. ಮನೇಲಿ ಪರಿಸ್ಥಿತಿ ಹೇಗಿದೆ? ಇಲ್ಲ ಮಾಮ್, ಯಾರಿಗೂ ಡೌಟ್ ಬಂದಿಲ್ಲ. ಮೊದಲೆಲ್ಲರಿಗೂ ಒಂದು ಸ್ವಲ್ಪ ಡೌಟ್ ಬಂದಿತ್ತು. ಆ ದೀಪಿಕಾ ಮಾತು ಕೇಳಿ ಎಲ್ಲರೂ ಅನುಮಾನದಿಂದ ನೋಡಿದ್ರು. ಆದರೆ ನಾನು ಆಡಿದ ನಾಟಕದಿಂದ ದೀಪಿಕಾ ಮಾತುಗಳನ್ನ ಯಾರೂ ನಂಬಕ್ಕೆ ಆಗಲಿಲ್ಲ. ಈ ಮನೆಯವ್ರಿಗೆಲ್ಲರೂ ನನ್ನ ಮೇಲೆ ಇಟ್ಟಿರೋ ಪ್ರೀತಿನೇ ನನಗೆ ಟ್ರಂಪ್ ಕಾರ್ಡ್ ಮಾಮ್. ನಾನಂತೂ ಹತ್ತು ಕರೆದು ಎಲ್ಲರೂ ನಂಬಿಸ್ದೆ. ಅದಾದ್ಮೇಲೆ ಎಲ್ಲರೂ ಸೇರಿ ದೀಪಿಕಾಗೆ ಬೈದರು. ಹಾಗಂತ ಆ ದೀಪಿಕಾನ ನಾವು ತಾತ್ಸಾರ ಮಾಡೋಕ್ಕಾಗಲ್ಲ ಬೇಬಿ. ಅವಳಿಗೆ ಸ್ವಲ್ಪ ಚುರುಕು ಬುದ್ಧಿ. ನಾನು ಆ ಮನೇಲಿ ಇದ್ದಾಗಲೂ ನನ್ನ ದಾರಿಗೆ ಎಷ್ಟೋ ಸಲ ಅಡ್ಡ ಬಂದಿದ್ದಾಳೆ. ಮೊದಲು ಅವಳಿಗೊಂದು ಗತಿ ಕಾಣಿಸ್ಬೇಕು. ಆ ಮನೇಲಿ ಎಲ್ಲರೂ ಆರಾಮಾಗಿದ್ದಾರೆ ಅಲ್ವಾ? ಆ ಮಾಧವನ ಮುಖದಲ್ಲಿ ನಗು ಕಾಣ್ತಿದೆ ಅಲ್ವಾ? ಮಾಮ್, ಏನು ಹೇಳ್ತಿದ್ಯಾ ನೀನು? ಒಂದು ಸ್ವಲ್ಪ ಅರ್ಥ ಆಗೋ ಥರ ಹೇಳು ಮಾಮ್. ನಾನಿಡೋ ಹೆಜ್ಜೆಗಳು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ನನ್ನ ಮಾತುಗಳು ಹಾಗೇನೆ. ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಬೇರೆ ದಾರಿಯಲ್ಲೇ ಯೋಚಿಸ್ಬೇಕು. ಹಾಗಾದ್ರೆ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಎಲ್ಲ ಗೊತ್ತಾಗುತ್ತೆ. ಬೇಬಿ, ನನಗೀಗ ದುಡ್ಡಿನ ಅವಶ್ಯಕತೆ ಇದೆ. ನೀನು ಕೊಟ್ಟ ಬ್ಯಾಗನ್ನು ನಾನು ಆತ್ರದಲ್ಲಿ ತರೋಕ್ಕಾಗಲಿಲ್ಲ. ಹಾಗಂತ ದುಡ್ಡುಗೋಸ್ಕರ ಮತ್ತೆ ನಾನು ಆ ಮನೆಗೆ ಬರೋಕ್ಕೂ ಆಗಲ್ಲ. ನಂಗೆ ಅರ್ಥ ಆಗುತ್ತೆ ಮಾಮ್. ಒಂದು ಕೆಲಸ ಮಾಡೋಣ, ನಿಂಗೆ ದುಡ್ಡನ್ನ ನಾನೇ ತಂದ್ಕೊಡ್ತೀನಿ. ಎಲ್ಲಿಗೆ ಬರಬೇಕು ಅಂತ ಹೇಳು, ನಾನೇ ಬರ್ತೀನಿ. ಹೇಳ್ತೀನಿ, ಟೈಮ್ ಬರ್. ಹಲೋ ಹಲೋ, ಕಾಲ್ ಕಟ್ಟಾಗಿದೆ. ಮಾಮ್ ಯಾಕೋ ಇವತ್ತು ಒಂಥರ ವಿಚಿತ್ರವಾಗಿ ಮಾತಾಡ್ತಿದ್ದಾಳೆ. ಹೌದು, ನನಗೂ ಹಾಗೆ ಅನ್ನಿಸ್ತಿದೆ. ಅವಳ ಮಾತು ಕೇಳ್ತಿದ್ರೆ ಏನೋ ಅನಾಹುತನೇ ನಡೆಯುತ್ತೆ ಅನ್ನಿಸ್ತಿದೆ. ಮೊದಲು ಈ ವಿಚಾರನ ಮನೆಯವ್ರಿಗೆಲ್ಲ ಹೇಳ್ಬೇಕು. ಬಾ. ಸಮರ್, ನಂಗೆ ಯಾಕೋ ತುಂಬ ಭಯ ಆಗ್ತಿದೆ ಸಮರ್. ಪ್ಲೀಸ್ ಏನಾದರೂ ಮಾಡು. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋಣವಾ? ನಾವು ಹೀಗೆ ಸುಮ್ಮನೆ ಕೂತಿದ್ರೆ ಪ್ರಯೋಜನ ಇಲ್ಲ. ಹೌದು ದಂಡ್ಪಿಂಡ, ಮಧ್ಯಾಹ್ನದಿಂದ ಕಾಯ್ತಾನೆ ಇದ್ದೀವಿ ಕಣೋ. ಸೋಗ್ಲಾಡಿ ಹೇಳಿದಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದ್ಬಿಡೋಣ, ನಡಿ. ಇಲ್ಲ ತಾತ, ನೀವು ಬರೋದೇನು ಬೇಡ, ಮನೇಲೇ ಇರಿ. ನಾನು ಹೋಗ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಬೇರೆ ಕಡೆ ಎಲ್ಲ ಹುಡ್ಕೊಂಡ್ಬರ್ತೀನಿ. ದಂಡ್ಪಿಂಡ, ಒಂದು ಕೆಲಸ ಮಾಡು. ನೀನು ಮುಂಚೆ ಜುಗ್ಗನ ಹತ್ರ ಹೋಗು, ಅವನ ಹತ್ರ ಮಾತಾಡಿ ಏನಾಗಿದೆ ಅಂತ ತಿಳ್ಕೊ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು. ಆಮೇಲೆ ನೀನು ಬೇರೆ ಕಡೆ ಹುಡುಕು. ಸಮರ್, ಸಂಧ್ಯಾ ಕಾಣಿಸ್ದೇ ಇರೋದ್ರ ಹಿಂದೆ ಆ ಶಾರ್ವರಿ ಕೈವಾಡ ಏನಾದರೂ ಇರ್ಬೋದಾ? ಆ ಥರ ಏನೂ ಇರೋಲ್ಲ, ಸುಮ್ಮನೆ ರಮ್ಮ. ಇದ್ರೂ ಇರ್ಬೋದು, ನನಗೂ ಹಾಗೆ ಅನಿಸ್ತಾ ಇದೆ. ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನೂ ಆಗಲ್ಲ. ನಾನು ಈಗಲೇ ಹೊಡ್ತೀನಿ. ಒಂದು ವೇಳೆ ಆ ಶಾರ್ವರಿ ಕೈವಾಡ ಇದೆ ಅಂತ ಗೊತ್ತಾದ್ರೆ ಅವಳನ್ನ ಅಲ್ಲೇ ಕೂತಾಕ್ತೀನಿ. ರಾಕ್ಷಸಿ ಅವಳು ಬದುಕಿರೋರ್ಗು ನಮ್ಗೆ ನೆಮ್ಮದಿ ಇಲ್ಲ. ಆಗ್ಲಿ ಕೊಡು, ಅದ್ರ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡೋಣ. ಮೊದಲು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ಪ್ಲೀಸ್. ಸರಿ ತಾತ. ನಿನ್ನ ಬಗ್ಗೆ ಹೆಮ್ಮೆ ಆಗ್ತಿದೆ ಮಗಳನ್ನ. ನನಗೆಲ್ಲ ವಿಷಯನೂ ಗೊತ್ತಾಯ್ತು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಅಪರಾಧದ ಮುಂದೆ ಯಾವ ಸಂಬಂಧಗಳು ದೊಡ್ಡದಲ್ಲ. ನ್ಯಾಯ ಧರ್ಮ ಉಳಿಬೇಕು ಅಂತಂದರೆ ಸಂಬಂಧಗಳನ್ನು ಮುರಿಬೇಕು. ಹಾಗಂತ ಸಾಕ್ಷಾತ್ ಭಗವಂತನೇ ಹೇಳಿದ.
ಈ ರೀತಿ ಧರ್ಮನ ಉಳಿಸ್ಕೊಳ್ಳೋ ಯುದ್ಧದಲ್ಲಿ ಸಂಬಂಧಿಗಳು ದಾಯಾದಿಗಳು ಯುದ್ಧ ಮಾಡಿದ್ರು. ನೀನು ಅದಕ್ಕೆ ಮಾತು ಕೇಳು, ಸತ್ಯ ಗೆಲ್ಲಬೇಕು. ಆ ಕೆಲಸ ನಿನ್ನಿಂದನೇ ಆದರೆ ತುಂಬ ಶ್ರೇಷ್ಠ ಮಗಳೇ. ಮಾವ, ಆ ಶಾರ್ವರಿ ಮಾತಾಡ್ತಿರೋದನ್ನ ಕೇಳಿಸ್ಕೊತಿದ್ರೆ ಮುಂದೆ ಏನೋ ದೊಡ್ಡ ಅನಾಹುತ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನಿಸ್ತಿದೆ. ಏನು ಹೇಳ್ತಿದ್ದೆ ದೀಪಿಕಾ ನೀನು? ಹೌದು, ನಾನು ಈ ಮನೆಗೆ ಬಂದಾಗಿಂದ ಅವ್ರನ್ನ ನೋಡ್ತಾನೇ ಇದ್ದೀನಿ. ಅವ್ರ ಮಾತಿನ ದಾಟಿ ಬದಲಾದಾಗೆಲ್ಲ ಒಂದಲ್ಲ ಒಂದು ಅನಾಹುತ ನಡೀತಾನೆ ಇತ್ತು. ಈಗಲೂ ಅಷ್ಟೆ, ಮುಂದೆ ಏನೋ ಕಾದಿದೆ ಅನ್ನೋ ಥರನೇ ಮಾತಾಡ್ತಿದ್ದಾಳೆ. ನಾವೆಲ್ಲರೂ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಹೇಳಿ ಸಮರ್. ಅಣ್ಣ, ಅಪ್ಪ ಅಮ್ಮ ಎಲ್ಲಿದ್ದಾರೆ? ನಿಮ್ಮ ಅಕ್ಕಪಕ್ಕದಲ್ಲಿದ್ದಾರಾ? ಇಲ್ಲ ಸಮರ್ಥ್, ಅವರು ರೂಮಲ್ಲಿ ಇದ್ದಾರೆ ಅನ್ಸುತ್ತೆ. ಯಾಕೆ, ಏನು ವಿಷಯ? ಅವ್ರ ಹತ್ರ ಮಾತಾಡಬೇಕಾಗಿತ್ತಾ? ಇಲ್ಲ, ಈ ವಿಷಯನ ನಿಮ್ಮ ಹತ್ರನೇ ಹೇಳಬೇಕಾಗಿತ್ತು. ಸದ್ಯಕ್ಕೆ ಅಪ್ಪ ಅಮ್ಮಂಗೆ ಗೊತ್ತಾಗದಿರೋದೇ ಒಳ್ಳೇದು. ಏನು ಹೇಳ್ತಿದ್ಯಾ ಸಮರ್ಥ್? ಅಂಥ ವಿಷಯ ಯಾವುದು? ಸಂಧ್ಯಾ ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲಿ ಹೋಗಿದ್ದಾಳೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಫೋನ್ ಕೂಡ ಸಿಗ್ತಾ ಇಲ್ಲ. ನಾನು ಎಲ್ಲ ಕಡೆ ಹುಡುಕ್ತಿದ್ದೀನಿ. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟು ಕೊಡ್ತಿದ್ದೀನಿ. ಸಂಧ್ಯನ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ ಹಾಗೆ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಅಪ್ಪ ಅಮ್ಮನಿಗೆ ವಿಷಯ ಗೊತ್ತಾಗತ್ತೆ ಬೇಡ. ಸರಿ ಸಮರ್ಥ್, ನೀನು ಹುಷಾರು. ಏನಿದ್ರು ತಕ್ಷಣ ಕಾಲ್ ಮಾಡು. ಸರಿನಾ? ಏನಾಯ್ತವಿ? ದೀಪಿಕಾ ಹೇಳಿದ ನಿಜ. ಯಾವುದೋ ದೊಡ್ಡ ಅನಾಹುತ ನಡೆಯುತ್ತೆ ಅನ್ಸುತ್ತೆ. ಅಂದರೆ ಸಂಧ್ಯಾ ಎಲ್ಲೂ ಕಾಣಿಸ್ತಿಲ್ವಂತೆ, ಫೋನ್ಗೂ ಸಿಗ್ತಿಲ್ವಂತೆ. ನೋಡಿದ್ರಾ, ನಾನು ಅನ್ಕೊಂಡಿದ್ದೆ ನಿಜ ಆಯ್ತು. ಅಕಸ್ಮಾತ್ ಆ ಶಾರ್ವರಿ ಸಂಧ್ಯೆನೇನಾದ್ರೂ ಮಾಡಿಬಿಟ್ಟಿದ್ರೆ? ಸುಮ್ಮನೆ ಈ ವಿಷಯನ ನಾವೇ ಕೆಟ್ಟದಾಗಿ ಯೋಚನೆ ಮಾಡೋದು ಬೇಡ. ಈ ವಿಷಯ ಅಪ್ಪ ಅಮ್ಮನಿಗೆ ಯಾವುದೇ ಕಾರಣಕ್ಕೂ ತಿಳಿಬಾರ್ದು.